ನಮಸ್ಕಾರ. ಏನ್ರಿ ಇದೇನ್ ಖರೀದಿ ಮಾಡಕ್ ಬಂದಿರ? ಖರೀದಿ ಮಾಡಿ. ಈಗ ಎಷ್ಟಲ್ಲಿ ಇದ್ದಿತ್ತು ಹೋಗ್ಬೇಕಂತ? ಎರಡಲ್ಲಿ ನೋಡ್ಬೇಕಂತ. ಈಗ ಹೆಂಗವ್ರಿ ಮಾರ್ಕೆಟ್ನಾಗ ರೇಟ್ ಹೈ ಅನ್ಸುತ್ತೆ ಜಾಸ್ತಿ ಹೌದಲ್ರಿ? ಯಾಕಂದ್ರೆ ನಾವ್ ಈಗ ಮಾರ್ಕೆಟ್ನಾಗ ಎಲ್ಲಾ ಸುತ್ತಾಡಿ ಎಲ್ಲಾ ನೋಡಿದ್ವಲ್ರಿ, ಎಲ್ಲಾರು ಕೇಳಿದ್ವಿ. ಇವತ್ತು ರೇಟ್ ಜಾಸ್ತಿ ಅನ್ಸುತ್ತೆ ಹೌದಲ್ರಿ? ಈಗ ನೀವು ಎರಡಲ್ಲಿ ಅಂದ್ರೆ ಮಿನಿಮಮ್ ಅಂದ್ರೆ ಎಷ್ಟು ರೇಟ್ ಇರ್ಬೋದು? ಒಂದ್ರ ಮ್ಯಾಗ ಅದಾವ್ರಿ. ಈಗ ನಾವ್ ನೋಡಿದಂಗ ಆಲ್ಮೋಸ್ಟ್ ಅಲ್ಲ ಒಂದ್ರೊಳಗೆ ಇಲ್ಲ ಇಲ್ರಿ ಹೌದಲ್ರಿ? ಈಗ ನಾವು ಎರಡಲ್ ಮೂರಲ್ಲಿ ಹಿಂಗ್ ಕೇಳ್ಕೊಂಡ್ ಬಂದಿವಲ್ರಿ, ನಾಲ್ಕಲ್ರಿ. ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ 1:20 ಮಟ ಹೇಳ್ತಾರೆ. ಈಗ ನಾವು ಅಲ್ಲೊಂದ್ ಜೊತೆ ಎತ್ತು ನೋಡಿದ್ರಿ, ಈಗ ಅದು ಎರಡಲ್ ಅಂತಾರ 1:90. ಈಗ ಅಣ್ಣಾರ್ ಹೇಳ್ದಂಗ 1:90 ಹೇಳ್ತಾರ ಹೌದಲ್ರಿ? ಹ್ಞೂನ್ರಿ ಎತ್ ಸಿಗೋದು ವಜ್ಜೈತ್ರಿ. ಆಮೇಲೆ ಎತ್ ಸಿಗೋಕಿನಕೇನ್ರಿ, ಈಗ ಜನ ಈಗ ಒಂದು ಸಾಕಾಣಿಕೆನ ಕಮ್ಮಿ ಆಗ್ಬಿಟ್ರಿ. ಏನ್ ಪ್ಲಸ್ ಅದ ಹ್ಞೂನ್ರಿ ಎತ್ತಿನ ಒಂದು ಬಳಕೆನ ಕಮ್ಮಿ ಆಗ್ಬಿಟ್ಟೈತಿ ಹೌದಲ್ರಿ? ಒಂಥರ ಎಲ್ಲ ಬಿಟ್ಟು ಅದಕ್ಕೋಸ್ಕರ ಹ್ಞೂನ್ರಿ. ಆಮೇಲೆ ಒಂದು ತಾಸಿಗೆ 13-14 ಕಿಲೋಮೀಟರ್ ಅಂತ ಇರ್ತಾರ. ಆಮೇಲೆ ಆಲ್ಮೋಸ್ಟ್ ಮಾರ್ಕೆಟ್ ಹಾವೇರಿ ಎತ್ತಿಗೆ ಭಾರಿ ಡಿಮ್ಯಾಂಡ್ ಹೌದಲ್ಲ? ಹೌದೌದು. ಹಾವೇರಿ ಎತ್ತುಗಳು ಭಾರಿ ಡಿಮ್ಯಾಂಡ್. ಹಿಂಗಾಗಿ ನಮಸ್ಕಾರ ಸರ್. ನೋಡಿ ವೀಕ್ಷಕರೇ, ಇಲ್ಲಿ ಎತ್ತುಗಳು ತುಂಬಾ ಸುಂದರವಾಗಿ ಕಾಣ್ತಾ ಇದಾವೆ. ಆಲ್ಮೋಸ್ಟ್ ಇಲ್ಲೆಲ್ಲ ಇವು ಒಂದ್ 2 4 ಇರ್ಬೇಕು. ಬಟ್ ಮಾರ್ಕೆಟ್ ನಲ್ಲಿ ಇವತ್ತು ಅತಿ ಹೆಚ್ಚಾದಂತ ಒಂದು ರೇಟ್ ಜಾಸ್ತಿ ಇದೆ. ಹೀಗಾಗಿ ಖರೀದಿಗಾರರು ತುಂಬಾ ಜನ ಬಂದಾರ. ಹೀಗಾಗಿ ಅಣ್ಣಾರ ಏನ್ ರೇಟ್ ಅದಾವ್ರಿ ಇವತ್ತು ಮಾರ್ಕೆಟ್ನಾಗ? ಏನ್ ರೇಟ್ ಅದ? 1:40 ಮಟ ಅದು. 1:40 ಮಟ ಮಾರ್ಕೆಟ್ನಾಗ ನಾವ್ ಇಲ್ಲೆಲ್ಲಾ ನೋಡ್ಕೊಂತ ಬಂದ್ವಲ್ರಿ. ಈಗ 1:90 ಮಟ ಇವತ್ ಮಾರ್ಕೆಟ್ಗೆ ಹೈಯೆಸ್ಟ್ ಚಲೋ ಹೌದು ಹೌದಲ್ರಿ? ಹೀಗಾಗಿ ಇವು ಎಷ್ಟೆಲ್ಲ ಅದಾವ್ರಿ? ಇವು ಆರಲ್ ಅದ. ಆರಲ್ ಇದ್ದಿದ್ದ ಈಗ ನೀವು 1:40 ಹೇಳ್ತೀರಿ. 1:40 ಹೌದಲ್ರಿ? ಈಗ ಅಲ್ಲಿ ನಾವೊಂದು ಎರಡಲ್ ವಿಚಾರ ಮಾಡಿದರೆ, ಎರಡಲ್ ಏನ್ ಕಮ್ಮಿ ಇಲ್ಲ 1:90 ಕೆಳಗ ₹1 ಕೇಳ್ಬೇಡ್ರಿ ಅಂತ ಹೇಳ್ತಾರೆ. ಜಾತಿ ಹೌನ್ರಿ. ಆಮೇಲೆ ಆಲ್ಮೋಸ್ಟ್ ಅಲ್ಲಿ ಹಾವೇರಿ ದನಕ್ಕೆ ಒಳ್ಳೆ ಡಿಮ್ಯಾಂಡ್ ಐತಿ. ಏನಂತೀರಿ? ಅಂದ್ರೆ ಜಾತಿ ಕುಂದಾಗ ಹಳ್ಳಿ ಕಾರ್ ಹೋರಿಗೆ ಆಲ್ಮೋಸ್ಟ್ ಅಲ್ಲಿ ಮಾರ್ಕೆಟ್ ನಾಗ ಒಳ್ಳೆ ಡಿಮ್ಯಾಂಡ್. ಹಳ್ಳಿ ಕಾರಿಗೆ ಮಾತ್ರ ಡಿಮಾಂಡ್ ಬಾಳ ಐತಿ. ಅವು ಬಾಯ್ ಮಾಡ್ಯಾವನ್ರಿ? ಇದು ಯಾವ್ದ್ರಿ ಇವ್ರು? ಇವು ಚನ್ನಪಟ್ಟಣದ್ರಿ. ಚಂದ್ರಾಯಪಟ್ಟಣ ಮೈಸೂರು ಕಡೆ ಮೈಸೂರು ಕಡೆ. ಮೈಸೂರಿಂದ ತೊಗೊಂಬಂದಾರ? ಮೈಸೂರಿಂದ ಆ ಕಡೆ ಮಾರ್ಕೆಟ್ ಇಲ್ಲ ಆ ಕಡೆ ಮಾರ್ಕೆಟ್ ಜಾಸ್ತಿ ಇರೋದ್ರಿ, ಇನ್ನು ಇಲ್ಲೇ ಕಮ್ಮಿ. ಮತ್ತ ಈಗ ಅಲ್ಲಿಂದ ಇಲ್ಲಿ ನಮ್ ಲಕ್ಷ್ಮೀಶ್ವರ ಮಠ ಬಂದೈತೆ ಅಂದ್ರೆ ಅಲ್ರಿ ವ್ಯಾಪಾರಸ್ಥರಲ್ರಿ, ನಾವು ತಗೊಂಡ್ಬರ್ತಾರೆ. ವಾರ ಸಂಧಿ ಹೋಗ್ಲಿಕ್ಕೆ ತಗೊಂಡ್ಬರ್ತಾರೆ. ಈಗ ಆ ಕಡೆ ಮಾರ್ಕೆಟ್ಗೂ ಈ ಚನ್ನರಾಯಪಟ್ಟಣ ಮಾರ್ಕೆಟ್ಗೂ ನಿಮ್ಗೆ ಯಾವ್ದು ಜಾಸ್ತಿ ಅನ್ಸುತ್ತೆ? ಆಮೇಲೆ ಎತ್ತುಗಳು ಯಾವ್ದು ಜಾಸ್ತಿ ಕೊಡ್ತಾವ? ಜಾಸ್ತಿ ಕುಡಿದು ನಮ್ಮ ಹಾವೇರಿ ಪೇಟೆನ ಬಾಳ ಹೌದಲ್ರಿ? ಕರೆಕ್ಟ್. ಆಮೇಲೆ ಈ ಕಡೆನ ಜಾಸ್ತಿ ಆಲ್ಮೋಸ್ಟ್ ಅಲ್ಲ. ಅಲ್ಲಿ ಬೆಳವಣಿಗೆ ಮಾಡ್ತಾರ್ರಿ. ಬೆಳವಣಿಗೆ ಇಲ್ಲೇ ದನ ಸಿಗಲ್ರಿ. ಹೌದೌದು. ಆಮೇಲೆ ಏನ್ ಮಾಡ್ತಾರ್ರಿ, ಎತ್ತುಗಳನ್ನ ಈ ಕರಗಳು ಇರ್ತಾವಲ್ಲ, ಹೋರಿ ಕರಗಳನ್ನ ಇಲ್ಲಿಂದ ಪರ್ಚೇಸ್ ಮಾಡ್ತಾರ. ಅಲ್ಲಿ ಬೆಳವಣಿಗೆ ಆಗತ್ತೆ. ಅಲ್ಲಿ ಹೋರಿ ಕರ ಬೆಳೆಸಿ ಇಲ್ಲೇ ಬಂದು ಹೊಳೆ ಮಾರ್ಕೆಟ್ ಆಗ ಹೌದಲ್ರಿ? ಇದು ಆರಲ್ಲ. ಎತ್ತೆಲ್ಲ ಚೆನ್ನಾಗದಾವ್ರಿ, ಚಲೋ ಅದಾವು ಎಲ್ಲ, ಒಳ್ಳೆ ನೋಡಕ್ ಅಟ್ರಾಕ್ಷನ್ ಅದಾವ. ಹೀಗಾಗಿ ನಮಸ್ಕಾರ. ಇದು ಯಾವ್ದ್ರಿ? ಇಂಗಳಿಗೆ. ನಿಮ್ಮ ಹೆಸರು ಏನಂದ್ರೆ? ಮಲಿಕ್ ಸಾಹೇಬ್ರು. ಎಷ್ಟು ಜೊತೆ ಎತ್ ಬಂದವ್ರಿ? 6 ಜೊತೆ ಬಂದವ್ರಿ. ಇವು ಎಷ್ಟೆಲ್ಲ ಅದಾವ್ರಿ? ಇವು ಕಡೆಲ್ಲ ಏನ್ ರೇಟ್ ಹೇಳ್ತಾರ್ರಿ? 80,000. ಖರೀದಿಗಾರ 60 ಕೇಳ್ತಾರೆ. ಎತ್ತು ಬಳಕೆ ಆಗ್ಯಾವ್ರಿ. ಅವಕ್ಕೇನ್ ಹೇಳ್ತಿದೆ? ಅವಕ್ಕೆ 85, 95. ಎಷ್ಟೆಲ್ಲ ಅದಾವ್ರಿ? ಆರಲ್ಲ ಕಡೆ.
ಚಿಗರಿ ನೋಡ್ದಂಗ ಚಲೋ ಅದಾವ್ರಿ ಗ್ಯಾರಂಟಿ ಒಂದ್ ಕಡೆ ಎತ್ ಮಾತ್ರ ತಪ್ಪರಂಗಿಲ್ಲ ಚಲೋ ಚೆಕ್ ಮಾಡ್ತಾರ ಜೊತೆಗೆ ಸುಳಿ ಅಂತ ಯಾರು ತೊಗೊಳಂಗಿಲ್ಲ ಮತ್ ಹನಿ ಮ್ಯಾಗ 2 ಇತ್ತು ಅಂದ್ರ ತೊಗೊಳಂಗಿಲ್ಲ ಇಣಿ ಮಕ್ಕಳಿಗೆ ಎತ್ತಪ್ಪ ಅಂದ್ರ ತೊಗೊಳಂಗಿಲ್ಲ ಇಣಿ ಮಕ್ಕಳಿಗೆ ಕಾಕಿ ಸುಳಿ ಐತಿ ಅಂತ ಅವ್ರು ತೊಗೊಳಂಗಿಲ್ಲ ಹಿಂದ ಬಾಲದ ಹಿಂದ ಇತ್ತಪ್ಪ ಅಂದ್ರ ಕಸ್ಬ ಸುಳಿ ಅಂತ ಅದನ್ನ ತೊಗೊಳಂಗಿಲ್ಲ ಅವು 3-4 ಸುಳಿ ಅದು ಆರಿಸ್ತಾರೆ ರೈತರು ಹೌದು ಪಟ ತೊಗೊಂತಾರ್ರಿ ಒಬ್ಬರು ಆರಿಸ್ತಾರೆ ಈಗಿನ ಸುಳಿ ಮ್ಯಾಕಿದ್ದಪ್ಪ. ಹಲೋ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಖುಷಿ ವಿಚಾರ ಹೇಳೋದು ಏನಂದರೆ, ಇವಾಗ ಏನು ಹೋರಿ ಹೇಳಿಸ್ತಾ ಇದ್ದಾರಲ್ಲ, ಮಿನಿಮಮ್ 2,20,000, 2,40,000, 2,50,000 ಮೇಲೆ ಮಿನಿಮಮ್ ಪ್ರೈಸ್ ಐತೆ. ಇವು ಎಲ್ಲ ಹೋರಿ ಎಲ್ಲಿಂದ ಬರ್ತಾವಂದ್ರೆ ತುಮಕೂರು ಸೈಡಿಂದ, ಬೆಂಗಳೂರು ಸೈಡಿಂದ, ಮೈಸೂರು ಸೈಡಿಂದ ಹೋರಿಗಳು ಬರ್ತಾ ಇರ್ತವೆ. ಇವಾಗ ಒಂದು ಹೋರಿ ಪ್ರೈಸ್ ಏನೂ ಇಲ್ಲಾಂದ್ರೆ 75,000 80,000 ಮಿನಿಮಮ್ ಐತೆ. ಇವಾಗ ನಿಮಗೆ ಹೇಳೋದೇನೆಂದರೆ, ಸಂತ್ಯಾಗ ಇವ ಟಾಪ್ ಕ್ವಾಲಿಟಿ ಹೋರಿ ಅಂತ ಹೇಳ್ಬೋದು. ಇವಾಗ ನೋಡಿ ಇಳಿಸ್ತಾ ಇದ್ದಾರೆ. ಇವೆಲ್ಲ ಮೈಸೂರಿಂದ ಲೋಡ್ ಬಂದಿರ ಅಂತ ವ್ಯಾಪಾರಸ್ಥರು ತೊಗೊಂಬಂದಿರ ಅಂತ ಹೇಳ್ತಾ ಇದ್ದಾರೆ. ಇವಾಗ ಪ್ರೈಸ್ ಕೇಳಿದರೆ 2,20,000, 2,30,000 ಒಳಗಡೆ ಪ್ರೈಸ್ ಇಲ್ಲೇ ಇಲ್ಲ. ಅಗದಿ ಟಾಪ್ ಕ್ವಾಲಿಟಿ ಊರು ಇದಾವೆ ನೋಡಿ. ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂದ್ರೆ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿ ಫ್ರೆಂಡ್ಸ್ ಯಾವ ಥರ ಊರಿದ್ದಾರೆ ಅಂತ. ಇವಾಗ ಒಳಗಡೆ ಇನ್ನೂ 8 ಜೊತೆ ಇದ್ದಾವೆ, ತೆಗಿತಾ ಇದ್ದಾರೆ ಇನ್ನು. ನೋಡಿ ಯಾವ ಥರ ಊರಿದೆ ಅಂತ. ಇನ್ನು ಒಳಗೆ ಒಂದು 8 ಜೊತೆ ಹೋರಿ ಇದ್ದಾವೆ. ತೊಗೊಳಂಗಿಲ್ಲ ಎದೆ ಗುಂಡಿಗೆ ಆಗಿತ್ತು ಮತ್ತು ಕಂಪಲ್ಸರಿ ತೊಗೊಂತಾರೆ. ಜೊತೆಗೆ ಸುಳಿ ಅಂತೇಳಿ ತೊಗೊಳಂಗಿಲ್ಲ, ಯಾರು ತೊಗೊಳಲ್ಲ, ಸ್ವಲ್ಪ ಕಮ್ಮಿ ಹಾಕೋರಿ. ಅಲ್ಲ ಈಗ ನಿಮ್ಮಂತರ್ಗೆ ಅನುಭವಸ್ಥರಿಗೆ ಅದರೆಲ್ಲ ಮಾಹಿತಿ ಗೊತ್ತಾಗ ನಮ್ಮಂತರ್ಗೆ ಅದು ಮಾಹಿತಿ ಇರಂಗಿಲ್ಲ. ಹೌದಲ್ಲ? ಹೌದೌದು. ಈಗ ನೀವೆಲ್ಲ ಅದ್ರ ಬಳಕೆ ಮಾಡಿರ್ತಾರಲ್ಲ, ನಮ್ಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಬಾಲ್ದಾಗ್ರಿ ಸರ. ಈ ಕಡೆ ಇಲ್ಲಿ ಸುಳಿ ಇತ್ತಪ್ಪ ಅಂದ್ರ ಆರಿಸ್ತಾರೆ. ಓರ್ ತೊಗೊಂತಾರ್ರಿ, ಅದು ಕಟ್ಟಿಲ್ಲಲ್ಲ. ಒಬ್ಬೊಬ್ರು ನಿಯಮ ಹೌದು. ಅಲ್ಲ ಇರ್ಲಿ, ಅದು ಈಗ ಬಸವಣ್ಣ ನಮ್ಮ ಮನೆಗೆ ನಮ್ಮ ಅರ್ಸಂಗಿಲ್ರಿ, ಇರ್ಲಿ ಇಲ್ಲ ಮಾಹಿತಿ ಇರ್ಬೇಕು. ಈಗ ನಿಮ್ಮಂತ ಹಿರಿಯರು ನಮಗೆ ಅದನ್ನ ಹೇಳಿದ್ರೆ ಮುಂದಿನ ಪೀಳಿಗೆ ನಮಗ್ ಗೊತ್ತಾಗುತ್ತೆ. ಹೌದಾ? ನಾವು ಮತ್ ಮುಂದಿನ ಪೀಳಿಗೆ ಹೇಳಕ್ ಅನುಕೂಲ ಆಗುತ್ತೆ. 2 ಇತ್ತಪ್ಪ ಅಂದ್ರ ಬಾಸಿನ ಸುಳಿ ಅಂತ ಲಗ್ನ ಮಾಡಿದ್ರ ಅಂತ ತೊಗೊಂತಾರೆ. ಮತ್ತ ಒಬ್ಬೊಬ್ರು ಲಗ್ನ ಆದ ಮನ್ಯಾಗ ತೊಗೊಳಂಗಿಲ್ಲ. ಅವು ಇಲ್ಲಿಂದ ಯಾಕೆ ಹೋಗೈತಿ ನಾಮ್ ಸುಳಿ ಅಂತ ಅದನ್ನ ತೊಗೊಳಂಗಿಲ್ಲ. ಹಿಂಗೆ ಅವು ಒಂದೊಂದು ಇದು. ಹೌದೌದು. ಹಿಂಗಾಗಿ ಹೊಸ ಮಂದಿ ಏನಂತಾರ, ಇವ್ರು ರೇಟ್ ಕಮ್ಮಿ ಮಾಡಕ ಅಂತಾರ. ಅಂದ್ರೂ ಒಬ್ಬೊಬ್ರು ರೊಕ್ಕ ಕೊಟ್ಟು ಅಲ್ಲ ಈಗ ಅಷ್ಟೆಲ್ಲ ಕಮ್ಮಿ ರೊಕ್ಕಿನ ಎತ್ತಲ್ರಿ. ಅವಾಗ 14,000 ಸಾವಿರ ಸಿಗವ್ರಿ. ಈಗ ಲಕ್ಷ ಅಂದ್ರೆ ಎತ್ ಸಿಗೋಲ್ಲ. ಅಲ್ರಿ ಈಗ ನಾವು ಮಾರ್ಕೆಟ್ನಾಗ ಈಗ ಜಸ್ಟ್ ಕೇಳಿದ್ರೆ 190. ಚಲೋ ಅದಾವ ಅಂದ್ರೆ 2 ಲಕ್ಷ ಬೇಕು. ಹೌದ್ರಿ. ಬರ್ದಾಳ ಅಂತವು ಹೇಳ್ಯಾರಂದ್ರು ಅದನ್ನ ಇಷ್ಟು ಈಗ ನೀವೇ ಹೇಳಿದ್ರೆ ನಿಮ್ಮಂತ ಗೊತ್ತಿದ್ದ ಮನುಷ್ಯ ಚೆಕ್ ಮಾಡ್ತಾರೆ. ಈಗ ಸರ್ ಇಂತ ತೊಗೊಳಕೋರ್ 140, 130 ಬೇಕು ಸರ್. ಈಗ ನಮ್ ರೈತರಿಗೆ ಚಲೋ ತೊಗೊಳಕೊಂಬ 130, 120 ಬೇಕ್ರಿ. ಅಂದ್ರೆ ಒಟ್ಟ ಕೆಲ್ಸಕ್ಕೆ ತಡಿತೇವ್. ಉಳ್ಕಿ ಅವ್ರ ತೊಗೊಳಕ ಕೆಲ್ಸಕ್ಕೆ ನಡೆಯಂಗಿಲ್ಲ. ಆಮೇಲೆ ಬಾಯ್ ಮಾಡಿದ್ದು ಎತ್ತಾದ್ರೆ ಅದಕ್ಕೆ ಎಲ್ಲಾ ರೀತಿ ಒಂದು ಅನುಭವ ಇರುತ್ತೆ. ಈಗ ಅದಾವ ಅಂದ್ರೆ 140, 130 ಹೇಳ್ತಾರ. ಅವು ದೊಡ್ಡ ಅದ್ರಾಗ 1,000, 10,000, 15,000 ಬಿಡ್ಬೇಕಾರ ಅಮ್ಮಮ್ಮ ಅಷ್ಟ. ಈಗ ಆಗಲಿ ಕೇಳಿದಲ್ರಿ ಎತ್ತ, ಈಗ ಅವ್ರು 120 ಹೇಳಿದಾರೆ. 120 ಲಾಸ್ಟ್ ಅಂದ್ರೆ ಅವ್ರು ಅಷ್ಟೇ 110, 115 ಅದಕ್ಕಿಂತ ಹೆಚ್ಚಿಂದ ಈಗ ಈಗೊಂದು ಇದು 1-2 ತಿಂಗಳು ಇದು ಜಂಪರ್ ಇದೆ. ಯಾಕಂದ್ರೆ ಈಗ ಹೊಲದಾಗ ರೈತರದ ಗಾಂಜಾಳ ಎಡಿ ಬಂದವ್ರಿ, ಆಮೇಲೆ ಹೆಸರಿನ ಎಡಿ ಬಂದವ್ರಿ. ಹೌದಲ್ರಿ? ಗಾಡಿಲೆಲ್ಲ ಮುಗಿಸ್ ಎಲ್ಲ ಮುಗಿದ್ರೆ ಹೇಗೆ ಆಲ್ಮೋಸ್ಟ್ ಅಲ್ಲಿ ಈಗ ಎಡಿದ ಸ್ವಲ್ಪ ಹಸಿ ಇದ್ರೆ ಎತ್ತುಗಳು ನಡೀತಾರ ಮನ್ಯಾಗ. ಈಗ ಟ್ರ್ಯಾಕ್ಟರ್ ನಡೆಯಂಗಿಲ್ಲ. ಹಿಂಗಾಗಿ ಆಮೇಲೆ ಇನ್ನೊಂದ್ರೆ ಈಗ ಟ್ರ್ಯಾಕ್ಟರ್ಲಿಂದ ಬಿತ್ತಾರಲ್ಲ, ಆ ಬಿತ್ತುದಕ್ಕೂ ಆಮೇಲೆ ಕೂರ್ಗಿಲಿಂದ ಬಿತ್ತುದಕ್ಕೂ ತುಂಬಾ ವ್ಯತ್ಯಾಸ ಹೌದಲ್ರಿ? ಈಗೇನ್ರಿ ಬಟ್ ದೌಡ್ ಆಗಿರ್ಬೇಕು. ಜನ ಏನ್ರಿ ಈಗ ಒಟ್ಟು ದೌಡ್ ಕೆಲಸ ಬರಂಗಿಲ್ಲ ಸರ್. ಅವಾಗ ಜೀತ ಇರ್ರಿ. ಈಗ ಯಾರು ಇರ್ತಾರೆ? ಈಗ ಯಾರು ಇರ್ತಾರ್ರಿ? ಕರ್ಕೊ ಸಾಕಾರ ಬಿಡ.
ನಿಮ್ಮ ಹೆಸರು ಏನಂದ್ರೆ ಬಸವರಾಜ್ ಸೌಟ್ರ್ ಅಂತ ಬಸ್ನೂರ್. ಹೌದ್ರಾ? ನಮಸ್ಕಾರ. ನೋಡಿ ವೀಕ್ಷಕರೇ, ಮಾರ್ಕೆಟ್ ನಲ್ಲಿ ತುಂಬಾ ವಿವಿಧ ರೀತಿಯ ಎತ್ತುಗಳು ಇಲ್ಲಿ ಆಗಿರ್ತವೆ. ಹಾಗೆ ಇಲ್ಲೊಬ್ರು ಎತ್ತುಗಳ ಕೂಡವನ್ನ ಒಂದು ಇದನ್ನ ಮಾಡ್ತಾರೆ, ಪಾಲಿಶ್ ಮಾಡಿ ಅದನ್ನ ಒಂದು ಶೃಂಗಾರ ರೀತಿ ಒಳಗೆ ಸಜ್ಜುಗೊಳಿಸ್ತಾ ಇದ್ದಾರೆ. ಹೀಗಾಗಿ ಮಾರ್ಕೆಟ್ ನಲ್ಲಿ ಒಂದು ಎರಡಲ್ಲು, ನಾಲ್ಕಲ್ಲು, ಆಮೇಲೆ 6 ಎತ್ತುಗಳು ತುಂಬಾ ಇದಾವೆ. ಹೀಗಾಗಿ ಆಲ್ಮೋಸ್ಟ್ ಅಲ್ಲಿ ಇಲ್ಲೆಲ್ಲ ಬಾಯಿ ಮಾಡಿದ ಎತ್ತುಗಳನ್ನ ಯಾಕೆ ರೈತರು ಖರೀದಿ ಮಾಡ್ತಾರಂದ್ರೆ ಅವ್ರಿಗೆ ಎಲ್ಲಾ ರೀತಿಯ ಒಂದು ಅನುಭವ ಇರುತ್ತೆ. ಹಿಂಗಾಗಿ ಎಲ್ಲಾ ರೈತರು ಒಂದು ಆ ಎತ್ತುಗಳನ್ನ ಇಷ್ಟಪಡೋದು ಜಾಸ್ತಿ. ಹಿಂಗಾಗಿ ಮತ್ತೆ ಇಲ್ಲಿ ವಿವಿಧ ತಳಿ ಎತ್ತುಗಳಲ್ಲಿ ಒಂದು ಈಗ ನೋಡಿ, ಈ ಎತ್ತುಗಳು ಎಷ್ಟು ಸ್ವಚ್ಛಂದವಾಗಿ ಒಂದು ಹಾಲಿನ ಒಂದು ಬಣ್ಣವನ್ನ ಈ ಎತ್ತುಗಳು ಹೊಂದಿದ್ದಾವೆ. ಹಾಗೆ ಬೇರೆ ರೀತಿಯ ಒಂದು ಕಂದು ಬಣ್ಣದ ಎತ್ತುಗಳು ಇಲ್ಲಿ ಮಾರ್ಕೆಟ್ ನಲ್ಲಿ ಇದ್ದಾವೆ. ಆಮೇಲೆ ಕೆಲವೊಂದು ಕಪ್ಪು ಬಣ್ಣದ ಎತ್ತುಗಳಿದ್ದಾವೆ. ತುಂಬಾ ಒಂದು ಬೇರೆ ಊರಿನಿಂದ ಎತ್ತುಗಳು ಆಗಮಿಸಿದಾವೆ. ಹೀಗಾಗಿ ರೈತರು ಅವರವರ ಒಂದು ಇಚ್ಛಾಶಕ್ತಿಗೆ ಅನುಗುಣವಾಗಿ ಎತ್ತುಗಳನ್ನ ನೋಡ್ತಾ ಇದ್ದಾರೆ. ಹೀಗಾಗಿ ಯಾವ್ರದ್ರ ಏನಾರ ಎತ್ತು ಯಾವ್ರದ್ರಿ? ಮುಂಡಳ್ಳಿ ತಾಂಡ ಯಾವ ತಾಲೂಕು? ಅದು ಶಿರಟ್ಟಿ ತಾಲೂಕು. ಎಷ್ಟೆಲ್ಲ ಹೊಸಬಾಯಿ ರೀ. ಹೊಸಬಾಯಿ ಮನ್ಯಾಗ ಬೆಳ್ಸಿದ್ದೇನೆ. ಹಾ, ಮನಿವ್ರಿ. ಎಷ್ಟು ಹೇಳ್ತಾರ್ರಿ ಅವ್ರ 1.5 ಅಂತಾರ್ರಿ. ಖರೀದಿಗಾರ ಎಷ್ಟು ಅವು ಇನ್ನು ನಡ್ದಾಡಕತ್ತಾವ್ರಿ. ಆಗ್ಬೋದ್ರಿ. 85-90 ಆಗ್ಬೋದು. ಮತ್ತೆ ಹೊಲದಾಗೆಲ್ಲ ಈಗ ಎಡೆ ಸಾಲ್ ಮಾಡವ್ರಿ. ಈಗ ಆಲ್ಮೋಸ್ಟ್ ಈ ಭಾಗದಲ್ಲಿ ಆಲ್ಮೋಸ್ಟ್ ಅಲ್ಲಿ ಈಗ ಗಾಂಜಾಳ ಹಾಕ್ಯಾರ. ಈಗ ಹೌದೌದು, ಎಲ್ಲ ಎಡಿ ಬಂದ ಎಡೆ ಬಂದವ್ರಿ. ಹೊಸ ಮಂದಿ ಎಡೆ ಹೊಡೆದ ಅಲ್ಲಿ ಮಾರಾಕತ್ತಾರ. ಹಂಗೈತ್ರಿ. 2 ಮೈ ಸಾಲ್ ಮಾಡ್ಕೊಂಡ್ ರೈತರು ಮಾರಾಕು ಹೋಗ್ತಾರ. ಬಳಿ ಹಿಂದ ಮುಂದ ಆಗ್ಯಾವ್ರಿ. ಇನ್ನೊಂದೇನಂದ್ರೆ ಈಗ ಎಡಿಗೆ ತುಂಬಾ ರೇಟ್ ಜಾಸ್ತಿ. ಹೌದೌದು. ಈಗ ಎಲ್ಲ ಒಂದ್ ದಿನಕ್ಕೆ 1500-2000 ರೂಪಾಯಿ ಬಾಡಿಗೆ ರೀ. ಈಗ ಅದ್ರ ಬಗ್ಗೆ ಸುಮ್ಮನೆ ಬಂಡವಾಳ ಇದ್ದಾರ ಹಾಕಿ ತಗೊಂಡು ಮತ್ತೆ ಹಂಗ ಸೇಲ್ ಮಾಡೋರು ಅದಾರ. ನಿಮ್ಮ ಹೆಸರು ಏನಂದ್ರೆ? ನಮ್ದು ಶಂಬಣ್ಣ ಗೊತ್ತಲ್ಲ ರೀ, ಚಂಗಿಯಾರ. ನಮಸ್ಕಾರ. 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 ಯಾವ್ರದ್ರಿ? ಇಚ್ಚಂಗಿ. ಇಚ್ಚಂಗಿ ಅಂದ್ರೆ ಎಷ್ಟೆಲ್ಲ ಅದಾವ್ರಿ? ಇವ್ ಕಡೆಯಲ್ಲಿ ಹಚ್ಚಾವ್ರಿ. ಕಡೆಯಲ್ಲಿ ಅದಾವ. ಈಗ ಎಷ್ಟು ಹೇಳಕತ್ತೀರಿ? 1.50 ಹೇಳಿ. 1.50 ಹೇಳಿ. ಖರೀದಿಗಾರ ಕೇಳ್ಯಾರೇನ್ರಿ? ಹಾ, ಕೇಳ್ಯಾರ. ಎಷ್ಟು ಕೇಳ್ಯಾರ? 1.20 ಮಟ ಕೇಳ್ಯಾರ. 1.20 ಮಂದಿ ಕೇಳ್ಯಾರ. ನೀವ್ ಎಷ್ಟು ಬಂದ್ರೆ ಬಿಡ್ಬೇಕಂದ್ರೆ? ನಾವು 1.40 ಬಂದ್ರೆ ಕೊಡ್ತೀವಿ. 1.40. ನಮಸ್ಕಾರ. ವೀಕ್ಷಕರಲ್ಲಿ ತುಂಬಾ ತಳಿಯಾದ ಒಂದು ಅಟ್ರಾಕ್ಷನ್ ಆದಂತದ್ದು ಚಿಕ್ಕ ಚಿಕ್ಕ ಹೋರಿಗಳು, ಆಮೇಲೆ ಒಂದು 6 ಎತ್ತುಗಳು ತುಂಬಾ ಇದಾವೆ. ಹಾಗೆ ತುಂಬಾ ಒಂದು ಅಟ್ರಾಕ್ಷನ್ ಇದೆ. ಇಲ್ಲಿ ಒಂದು ಬ್ರದರ್ ಒಬ್ರು ಇಲ್ಲಿ ಒಂದು ಹೋರಿ ಹಿಡ್ಕೊಂಡ್ ನಿಂತಾರ. ವಿಚಾರ ಮಾಡೋಣ, ಎಷ್ಟು ಕೊಡ್ತಾರ ಎಷ್ಟಕ್ಕಿಲ್ಲ. ಬ್ರದರ್ ಯಾವ್ರಿ? ಸೂರಣಿಗೆ. ಲಕ್ಷ್ಮೀಶ್ವರ. ಇದು ಎಷ್ಟೆಲ್ಲ ಐತಿ? 4 ಐತಿ. ಹೋರಿ ಕಡತ್ತೈತಿ. ಒಂದನ್ರಿ 2 ಜೊತೆ? ಇದು ಒಂದರಿ. ಸಿಂಗಲ್ ಈಗ ಮನ್ಯಾಗ ಬೆಳೆಸಿರ್ರಿ? ಹೌದನ್ರಿ. ಮನ್ಯಾಗ ಈಗ ಆಲ್ರೆಡಿ ಒಂದ್ ಜೊತೆ ಅದಾವನ್ರಿ? ಇದ ಒಂದರಿ. ಮತ್ ಬೇಸಾಯಕ್ಕೆ ನಿಮ್ಗೆ ಹೌದನ್ರಿ? ನಮಸ್ಕಾರ. ನೋಡಿ ವೀಕ್ಷಕರೇ, ಇಲ್ಲಿ ತುಂಬಾ ಒಂದು ಚಿಕ್ಕ ಹೋರಿಗಳಿದಾವೆ. ಆಮೇಲೆ ನೋಡಿ, ಇದೊಂದು ಕೋಳಿ ಹೋರಿ ಇದೆ. ತುಂಬಾ ಒಂದು ಅಟ್ರಾಕ್ಷನ್ ಇದೆ. ಅಣ್ಣಾರ ನೋಡಿ, ಈಗ ಖರೀದಿಗಾರರು ಎತ್ತಿನ ಒಂದು ಹಲ್ಲುಗಳನ್ನ ಪರೀಕ್ಷೆ ಮಾಡ್ತಾ ಇದಾರೆ. ಎಷ್ಟಲ್ಲಿದೆ, ಎಷ್ಟು ರೇಟು, ಹೆಂಗೆ ಏನಂತಂದು. ಎತ್ತುಗಳೆಲ್ಲ ತುಂಬಾ ಚೆನ್ನಾಗಿದಾವೆ. ಆಮೇಲೆ ಈಗ ನೋಡಿ, ರೈತರಿಗೆ ಅನುಕೂಲ ಆಗ್ಲಿ ಅಂತ ಇಲ್ಲೊಬ್ರು ರಿಕ್ಷಾದಲ್ಲಿ ಒಂದು ರೆಡಿಮೇಡ್ ಎಲ್ಲ ರೆಡಿಮೇಡ್ ಚಕ್ರಿಗಳನ್ನ, ಇಲ್ಲಿ ಕಬ್ಬಿಣದ ಚಕ್ರಿಗಳನ್ನ, ಗಾಲಿಗಳನ್ನ ಎಲ್ಲ ತೊಗೊಂಬಂದಿದ್ದಾರೆ. ರೈತರಿಗೆ ಅನುಕೂಲ ಆಗುವಂತ ಇಲ್ಲಿ ಎಲ್ಲ ಹಗ್ಗ, ಆಮೇಲೆ ಕಲ್ಲಿ, ಆಮೇಲೆ ಅವಕ್ಕೆ ಗಂಟೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೈತರಿಗೆ ಅನುಕೂಲ ಆಗುವಂತ ಒಂದು
ಈ ವಸ್ತುಗಳನ್ನ ಎಲ್ಲ ಇಲ್ಲಿ ಮಾರಾಟಗಾರರು ತಂದಿಟ್ಟಿದ್ದಾರೆ. ರೈತರಿಗೆ ಒಂದು ವ್ಯವಸಾಯಕ್ಕೆ ಅನುಕೂಲ ಆಗುವಂತ ಜತಿಗಿರ್ಬೋದು, ಹಗ್ಗಿರ್ಬೋದು, ಆಮೇಲೆ ಗಂಟೆಗಳನ್ನ ಇರ್ಬೋದು, ಆಮೇಲೆ ಅವಕ್ಕೆ ಕಾಲಿನ ಕಡಗ ಇರ್ಬೋದು, ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಒಂದು ವಸ್ತುಗಳನ್ನ ಇಲ್ಲಿ ಮಾರಾಟಗಾರರು ಇಲ್ಲಿ ಹಚ್ಚಿದ್ದಾರೆ. ಇವತ್ತು ಲಕ್ಷ್ಮೇಶ್ವರ ಮಾರ್ಕೆಟ್ ತುಂಬಾ ಎತ್ತುಗಳು ಕೂಡಿವೆ, ಹಾಗೆ ಖರೀದಿಗಾರರುಗಳು ತುಂಬಾ ಬಂದಿದ್ದಾರೆ. ಹೀಗಾಗಿ ಮಾರ್ಕೆಟ್ ನಲ್ಲಿ ನೀವು ಯಾವ ರೀತಿ ಎತ್ತುಗಳನ್ನು ಒಂದ್ ಜೊತೆ ತಗೋಬೇಕಾದ್ರೆ ನೀವು ಮಾರ್ಕೆಟ್ ನಲ್ಲಿ ಒಂದಲ್ಲ, ಒಂದು 100 ಅಲ್ಲ, ನೀವು 200 ಒಂದು ಜೊತೆ ಎತ್ತುಗಳನ್ನ ಇಲ್ಲಿ ವೀಕ್ಷಣೆ ಮಾಡಬಹುದು. ಆಮೇಲೆ ನೀವು ವೀಕ್ಷಣೆ ಮಾಡಿ ಖರೀದಿ ಮಾಡ್ಬೇಕಾದ್ರೆ ಇಲ್ಲಿ ಒಂದೇ ಐತಪ್ಪ, ಎರಡೇ ಐತಪ್ಪ ಅನ್ನೋಂಗಿಲ್ಲ. ಇಲ್ಲಿ ನೀವು ತುಂಬಾ ಒಂದು ಜೊತೆ ಎತ್ತು ನೋಡಿ, ಈಗ ರೈತರು ಈಗ ತಾನೇ ತಮ್ಮ ಒಂದು ಟಾಟಾ ಎಸಿಯಲ್ಲಿ ಎತ್ತುಗಳನ್ನ ಈಗ ತಾನೇ ತಂದಿದ್ದಾರೆ. ಹಾಗೆ ಪ್ರತಿಯೊಬ್ರು ರೈತರು ಹಂಗೆ ಅವನ್ನ ಎತ್ತುಗಳನ್ನ ಇಳಿಸಿ ಇನ್ಮೇಲೆ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ರೈತರು ಒಬ್ರು ಎತ್ತುಗಳನ್ನ ಆಲ್ರೆಡಿ ಖರೀದಿ ಮಾಡಿದ್ದಾರೆ. ಖರೀದಿ ಮಾಡಿ ಅವು ಎತ್ತುಗಳನ್ನ ಒಂದು ಬೆಳ್ಸಲ್ ಕುಂಟೆ ಹಾಕುವ ಮುಖಾಂತರವನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾಕಂದ್ರೆ ಎತ್ತುಗಳ ಈಗ ಒಂದು ಅಂದಾಜೆಂದ ನೋಡಿ ಖರೀದಿ ಮಾಡೋ ಅಷ್ಟೇ ಅಲ್ಲದೆ ಎತ್ತುಗಳನ್ನ ನಾವು ಹೇಗೆ ಬಳಕೆ ಆಗ್ತವೆ, ಅವು ಸಾಮರ್ಥ್ಯ ಅದರಲ್ಲಿ ಐತೋ ಇಲ್ಲೋ, ಆಮೇಲೆ ಕೆಲವೊಂದು ಎತ್ತುಗಳು ಇದನ್ನ ಆಗ್ತಿರ್ತವೆ. ಏನಂದ್ರೆ ಕೆಲವೊಂದು ಈಗ ನೋಡಿ ನಗ ಹರ್ಕೊಂತವೆ, ಆ ತರ ಒಂದು ಅದು ಕೆಲಸಕ್ಕೆ ಯೋಗ್ಯ ಅದಾವೋ ಇಲ್ವೋ, ಅಥವಾ ಆಲ್ರೆಡಿ ಏನ್ ಸೇಲ್ ಮಾಡೋರು ಏನ್ ಮಾಡ್ತಾರೆ, ಇಲ್ಲ ಇದು ಎಲ್ಲ ಹೂಡಿದೆ ಮಾಡಿದೆ, ನಾವು ಇದರಲ್ಲಿ ಬೆಳೆಸಲ್ ಹೊಡೆದೇವಿ, ಬಿತ್ತಿದೀವಿ ಅಂತ ಎಲ್ಲ ಹೇಳ್ತಾರೆ. ಬಟ್ ಅದಕ್ಕೆ ತರನಾದ ಒಂದು ಅನುಭವ ಇರ್ಬೇಕಲ್ವಾ. ಈಗ ಕೆಲವೊಮ್ಮೆ ಮತ್ತೆ ಅದೇ ತರನಾಗಿ ಒಂದು ಮತ್ತೆ ಆಮೇಲೆ ರೈತರು ಮೋಸ ಹೋಗ್ಬಾರ್ದಲ್ಲ, ಅದಕ್ಕೋಸ್ಕರನೇ ಈ ಪರೀಕ್ಷೆ ಮಾಡೋದಕ್ಕೋಸ್ಕರ ಇಲ್ಲಿ ಲಕ್ಷ್ಮೇಶ್ವರ ಕೃಷಿ ಉತ್ಪನ್ನ ಮಾರ್ಕೆಟ್ನವರು ಈಗ ತಾನೇ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನೋಡಿ ಇಲ್ಲಿ ನಮಸ್ಕಾರ ವೀಕ್ಷಕರೇ, ನೋಡಿ ಇಲ್ಲಿ ವಿವಿಧ ತಳಿ ಎತ್ತುಗಳು ಆಗಮಿಸಿದಾವೆ. ಇಲ್ಲಿ ಬಸವಣ್ಣ ತುಂಬಾ ಸೂಪರ್ ಇದ್ದಾನೆ, ಚೆನ್ನಾಗಿದ್ದಾವೆ. ಒಳ್ಳೆ ಒಂದು 2 ಅಲ್ಲು 3 ಅಲ್ಲು ಇದೊಂದು 4 ಅಲ್ಲಿದೆ. ಆಮೇಲೆ ಕೆಲವೊಂದು ಬಾಯ್ ಮಾಡಿದ ಎತ್ತುಗಳು ಬರ್ತಾ ಇವೆ. ಈಗ ನೋಡಿದ್ರೆ ಮಾರ್ಕೆಟಿಗೆ ಒಂದು ಚೆನ್ನಾಗಿರುವಂತ ಒಂದು ಆಕಳುಗಳು ಬರ್ತಾ ಇದಾವೆ. ಲಕ್ಷ್ಮೇಶ್ವರ ಮಾರ್ಕೆಟ್ ಅಲ್ಲಿ ಒಂದು ಆಕಳದೇ ಒಂದು ಇಲ್ಲಿ ರಾಜ್ಯಭಾರ ತುಂಬಾ ಈಗ ಅಗದಿ ಕರು ಸಮೇತನ ಆಕಳ ತುಂಬಾ ಬರ್ತಾ ಇದಾವೆ. ನಾವು ಹೈನುಗಾರಿಕೆಗೆ ಮನೆಯಲ್ಲಿ ಮಾಡ್ಬೇಕಾದಂತದ್ದನ್ನ ಅಗದಿ ನಾವು ಇವತ್ತು ಬೇಕಂದ್ರೆ ಇವತ್ತೇ ಹೋಗಿ ನಾವು ಖರೀದಿ ಮಾಡ್ಕೊಂಡು ಬರುವಂತ ಆಕಳಗಳೇ ಇದಾವೆ. ಹೀಗಾಗಿ ನಮಸ್ಕಾರ ಏನಾರ ಎಸ್ ಇಲ್ಲ ಅದಕ್ಕೇನಂತ ಆನಂದಮ್ಮ ಪಡಿ. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ದಯಮಾಡಿ ಯಾವತ್ತು ಮರೆಯಬೇಡಿ. ನಿಮ್ಗೋಸ್ಕರ ನಿಮ್ಮ ಅನುಕೂಲ ಆಗಲಿ ಅಂತ ಎಲ್ಲಾ ವೀಕ್ಷಕರಲ್ಲಿ ಒಂದು ವಿನಂತಿ. ಹೀಗಾಗಿ ನೋಡಿ ವೀಕ್ಷಕರೇ, ಎಲ್ಲಾ ಎತ್ತುಗಳು ಯಾವ ತರ ಇದೆ. ಇದು ಎಷ್ಟೆಲ್ಲ ಹಾಕಿ ಎತ್ತ ನೀ ಬಾಯ್ ಮಾಡವ ಯಾವ್ರದ್ದು ಲಕ್ಷ್ಮೇಶ್ವರದ್ದು. ಈಗ ಎಷ್ಟ ಜೊತೆ ಇತ್ತಂದ್ರೆ ಈಗ ಒಂದೇ ಜೊತೆ. ಈಗ ಇದು ಎಷ್ಟು ಹೇಳ್ತಾರೆ ರೇಟ್? 145. ಈಗ ಇವರು ಏನು ಖರೀದಿಗಾರ ಎಷ್ಟು ಕೇಳ್ತಾರೆ? 120 ಹೇಳ್ತಾರೆ. ಎತ್ತುಗಳು ಚೆನ್ನಾಗಿದ್ದಾವ, ಹೌದಲ್ಲ? ಹೀಗಾಗಿ ಇದ ಹುಡ್ಯಾರ್ನೋ ಇಲ್ಲೋ? ಹುಡಿದ್ದ ಎಲ್ಲ ಈಗ ಬಿತ್ತಾಕ ಹರಗಾಕ ಗಳ್ಯಾಕ ಎಲ್ಲಕ್ಕೂ ಅನುಕೂಲ, ಹೌದಲ್ಲ? ಹೀಗಾಗಿ ಮತ್ತೆ ಖರೀದಿಗಾರರು ಏನ ನೋಡ್ತಾ ಇದಾರೆ. ಹೀಗಾಗಿ ಏನ್ ನೋಡಕತ್ತೀರಿ? ಸುಳಿ ನೋಡ್ತಾರ. ಈಗ ಸುಳಿ ಅದನ್ನ ಯಾವ ತರ ಕಂಡಿಡ್ತಾರೆ? ಹೌದ್ರಾ? ಎಲ್ಲ ನೀವು ಅಪ್ಪರು ಈಗ 135. ನೀ ಎಷ್ಟು ಕೇಳಕತ್ತೀರ? ನಾವಿನ್ನೂ ಇಲ್ರಿ, ಮನ್ಸಿಗೆ ಬರ್ಬೇಕು. ಅದ ನೋಡಾಕತ್ತೀರಿ? ಎಷ್ಟೆಲ್ಲ ನೋಡಾಕತ್ತೀರಿ? ಬಾಯ್ ಮಾಡಿದ್ದ ನೋಡಿ ವೀಕ್ಷಕರೇ, ಈ ಲಕ್ಷ್ಮೇಶ್ವರ ಮಾರ್ಕೆಟ್ ನಲ್ಲಿ ತುಂಬಾ ಒಂದು ತಳಿ ಆದಂತ ಒಂದು ಎತ್ತುಗಳು ಸಿಗುತ್ತವೆ. ಆಮೇಲೆ ಹೊಳ್ಳಿ ನಮ್ಗೆ ಈ ತರ ಬಾಯ್ ಮಾಡಿದಂತ ಕರುಗಳು ಸಹ ನಮ್ಗೆ ಈಗ ಮಾರ್ಕೆಟ್ ನಲ್ಲಿ ಸಿಗುತ್ತವೆ. ಹೀಗಾಗಿ ಎತ್ತುಗಳು ಎಲ್ಲ ಚೆನ್ನಾಗಿದೆ. ನಮಸ್ಕಾರ ಅಣ್ಣ.
ಇದು ಎಷ್ಟೆಲ್ಲ ಐತ್ರಿ ಎಷ್ಟೆಲ್ಲ ಅದಾವ್ರಿ ಎತ್ತ ಆರಲ್ಲ ಇದು ಏನ್ ರೇಟ್ ಹೇಳಿರಿ 145 145 ಖರೀದಿಗಾರ ಹೆಂಗ್ ಕೇಳಾಕತ್ತಾರ ಒಂದು 1 20 120 ನಿಮ್ ರೇಟ್ ಒಂದು ಯಾವ್ದ್ರ ಏನಾರ ಬಂಕಾಪುರ ಹತ್ರ ನೀರಲ್ಗೆ ತಾಲೂಕು ಅಂದ್ರೆ ಹಾನಗಲ್ ತಾಲೂಕು ಓಕೆ ನಮಸ್ಕಾರ ನೋಡಿ ವೀಕ್ಷಕರೇ ಅಗ್ದಿ ಚಿಗರಿ ನೋಡ್ದಂಗ ಆಗುತ್ತೆ ಎತ್ತುಗಳನ್ನ ಇದು ಫಸ್ಟ್ ಕ್ಲಾಸ್ ಇದಾವೆ ಆಮೇಲೆ ರೈತಾಕಿಗೆ ಎಲ್ಲಾ ರೀತಿಯ ಅನುಕೂಲ ಆಗುವ ಹಾಗೆ ಇಲ್ಲಿ ರೈತರು ಪರೀಕ್ಷೆ ಮಾಡ್ತಾ ಇದ್ದಾರೆ ಹಾಗೆ ಎಲ್ಲಾ ರೈತರು ಅದ ಪರೀಕ್ಷೆಗೆ ಒಳಪಟ್ಟು ಈಗ ನೋಡಿ ಇಲ್ಲಿ ಇದನ್ನ ರೈತಾಕಿ ಸಾಮಾನುಗಳನ್ನ ಬೆಳೆಸಲ್ ಕುಂಟಿಯನ್ನ ತಂದಿದ್ದಾರೆ ಈಗ ಎತ್ತವನ್ನ ಹೂಡಿ ಅದನ್ನ ಪರೀಕ್ಷೆ ಮಾಡಿ ರೈತರು ಅದನ್ನ ಪರೀಕ್ಷಿಸಿ ಎತ್ತುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಹಾಗೆ ತುಂಬಾ ಜನ ಇಲ್ಲಿ ಖರೀದಿಗಾರರು ನೋಡ್ತಾ ಇದ್ದಾರೆ ತಮ್ಗೆ ಅನುಕೂಲ ಆದಂತ ತುಂಬಾ ಎತ್ತುಗಳನ್ನ ಇಲ್ಲಿ ಹುಡುಕ್ತಾ ಇದ್ದಾರೆ ಆಮೇಲೆ ಮಾರಾಟಗಾರರು ಮತ್ತು ಭರ್ಜರಿಯಿಂದ ನಡೀತಾ ಇದ್ದೇವೆ ನಮಸ್ಕಾರ ಏನಾರ ನಮಸ್ಕಾರ ಯಾವ್ದ್ರಿ ಏನಾರ ಕಳ್ಸದ್ರಿ ಯಾವ ತಾಲೂಕು ಅದು ಕುಂದಗೋಳ ತಾಲೂಕು ಇವು ಬಾಯ್ ಮಾಡಿ ಏನ್ರಿ ಆರೆಲ್ಲ ಕಡೆ ಅಲ್ರಿ ಖರೀದಿಗಾರ ಏನ್ ಕೇಳಾಕತ್ತಾರ್ರಿ 130 ಮಟ ಈಗ ನೀವು ಎಷ್ಟು ಬಂದ್ರಿ ಬಿಡೋದು 150 ರೀ ಎತ್ತು ಎಲ್ಲ ಚೆನ್ನಾಗಿದಾವ ಹೌದಲ್ರಿ ನಮಸ್ಕಾರ ನಿಮ್ಮ ಹೆಸರು ಎಲ್ಲಪ್ಪ ಹುಚ್ಚಿ ಇದು ಎಷ್ಟೆಲ್ಲ ಅದಾರ ಎತ್ತ ಕಡೆ ಅದಾವ ನೋಡಾಕ ಎರಡಲ್ಲ ನಾಲ್ಕಲ್ಲಿ ಫಸ್ಟ್ ಕ್ಲಾಸ್ ಎತ್ತ ನೋಡಾಕ್ ಚಂದ ಕಾಲ ಹೀಗಾಗಿ ಏನಂತಾರ್ರಿ ಈಗ ಮಾರ್ಕೆಟ್ ಅಲ್ಲಿ ನಾವ್ 150 ಹೇಳಿವ್ರಿ 150 ಹೇಳಿ 135 ಬಂದ್ರೆ ಕೊಟ್ಬಿಡ್ತೀರಿ 135 ಬಂದು ಇವತ್ತಿನ ಮಾರ್ಕೆಟ್ ಹೆಂಗೈತ್ರಿ ರೇಟ್ ಜಾಸ್ತಿ ಆಯ್ತು ಕಮ್ಮಿ ಆಯ್ತು ಮಿನಿಮಮ್ ಐತ್ರಿ ಈಗ ಲಾಸ್ಟ್ ಟೈಮ್ ನಾವು ನೋಡಿದಾಗ ಹೌದಲ್ರಿ ಇವತ್ ಖರೀದಿಗಾರ ಜಾಸ್ತಿ ಅದಾರ ಹೌದಲ್ರಿ ಹ್ಞೂನ್ರಿ ಯಾಕೆ ಹೋದ್ ವಾರಲಿಂದ ಈ ವಾರ ನೋಡಿದ್ರೆ ಖರೀದಿಗಾರ ಜಾಸ್ತಿ ಅದಾರ ಹೌದಲ್ರಿ ಎತ್ತಲ್ಲ ಚೆನ್ನಾಗಿದೆ ಅದು ಫಸ್ಟ್ ಕ್ಲಾಸ್ ಏನ್ ಒಂಥರ ಚಿಗರಿ ನೋಡ್ದಂಗ ಆಗತ್ರಿ ಹೌದಲ್ರಿ ಈಗ ನೀವು ತಗೊಂಡ ಎಷ್ಟು ವರ್ಷ ಆಯ್ತು ನಾವ್ ತಗೊಂಡ ಒಂದ್ ವರ್ಷ ಆಯ್ತು ನೋಡ್ರಿ ಒಂದ್ ವರ್ಷ ಆಯ್ತು ಅಗ್ದಿ ಬಸವಣ್ಣನ ಚೆನ್ನಾಗ್ ಬೆಳೆಸಿರಿ ಹೌದಲ್ರಿ ಹೀಗಾಗಿ ಈಗ ಮತ್ತೆ ಇವ್ ಕೊಟ್ಟು ಬೇರೆ ಅದಾವ್ರಿ ಈಗ ಮನ್ಯಾಗ ಒಂದ್ ಜೊತೆ ಅದಾವ ನಮ್ ಕಡೆ ಹಂಗ ಮಾತ್ರಿ ಈಗ ಈ ಕಡೆ ಹಂಗಲ್ರಿ ಮಲ್ನಾಡಕತ್ರಿ ನಮ್ ಕಡೆ ಹೌದನ್ರಿ ಎತ್ ಎಲ್ಲ ಚೆನ್ನಾಗಿ ಫಸ್ಟ್ ಕ್ಲಾಸ್ ಅದ ಆಮೇಲೆ ನೋಡಕ್ ಒಳ್ಳೆ ಅಟ್ರಾಕ್ಷನ್ ಹೌದಲ್ರಿ ಊರ ಯಾರ ಎತ್ ತೊಗೊಂಬಂದ್ರೆ ಎತ್ ಫಸ್ಟ್ ಕ್ಲಾಸ್ ತಂದಿಲ್ಲ ಹೌದಲ್ರಿ ಏನಾರ ನಿಮಗೆ ಹೆಂಗ ಅನ್ಸತ್ರಿ ಈಗ ಗಾಡಿಗೆ ಹಂಗದಾರಿ ಎಲ್ಲಾ ಗಾಡಿಗೆ ಎಲ್ಲಾ ಯಾರಿಗೆ ಆಗುದಿಲ್ರಿ ಸಣ್ಣ ಮಕ್ಳಿಗೆ ಹಿಡ್ಕೊಂಡ ಸಣ್ಣ ಹುಡುಗರಿಗೆ ಹಿಡ್ಕೊಂಡ ಎಲ್ಲಿನ ಹಾಕುದಿಲ್ರಿ ಅವ್ ಅಲ್ರಿ ಎತ್ತ ಹಾಯುದಿಲ್ಲ ಅಂದ್ರೆ ಇನ್ನು ಜನ ಇಂಟ್ರೆಸ್ಟ್ ಪಡ್ತಾರ ಹೌದಲ್ರಿ ಸ್ವಲ್ಪ ಅದ ತಲೆ ಹಾಕ್ತೆ ಅಂದ್ರ ಅದು ಈಗ ಮನ್ಯಾಗ ರೈತಾಕಿ ಮನಿ ಅಂದ್ರ ಮಕ್ಳು ಇರ್ತಾವ ವಯಸ್ಸಾದವ್ರ ಇರ್ತಾರ ಬಸವಣ್ಣ ದೇವ್ರ ಇದ್ದಂಗ ಹೌದಲ್ರಿ ನಿಂತಾವಲ್ರಿ ಯಾರಿಗೇನು ತಲೆ ಹಾಕಿನ ಅದು ಏನಿಲ್ಲ ಚೆನ್ನಾಗಿದಾವ ಹೀಗಾಗಿ ನಿಮ್ಮ ಹೆಸರು ಏನಂದ್ರೆ ಎಲ್ಲಪ್ಪ ರೀ ಎಲ್ಲಪ್ಪ ನಮಸ್ಕಾರ ಸರಿ ಇಲ್ಲಿ ಒಂದು 4 ಎತ್ತುಗಳಿದಾವೆ 2 ಜೊತೆ ಎತ್ತ ನೋಡೋಣ ಇಲ್ಲಿ ಎತ್ತುಗಳ ಖರೀದಿಗಾರರು ಆಮೇಲೆ ಕೊಡೋರು ಬಂದಿದ್ದಾರೆ ಎಲ್ಲ ಅಣ್ಣಾರ ನಮಸ್ಕಾರ ಅಣ್ಣಾರ ಯಾವ್ರದ್ರಿ ಇವ್ರಿ ಇಲ್ಲಿ ಲಕ್ಷ್ಮೇಶ್ವರ ಇವು ಎಷ್ಟೆಲ್ಲ ಅದಾವ್ರಿ 6 ಅದಾವನ್ರಿ ಇವ್ರಿ ಇವ್ 4 ಎರಡಲ್ಲ ಖರೀದಿಗಾರ ಕೇಳಾಕತ್ತಾರನ್ರಿ ಎಷ್ಟು ಕೇಳಾಕತ್ತಾರ 130 ಮಟ 130 ನೀವ್ ಎಷ್ಟು ಹೇಳಿ 140 ಬಂದ್ ಕೊಡೋದು 150 ಹೇಳ್ತೀವಿ ಹ್ಞೂ ಎತ್ತು ಚೆನ್ನಾಗಿದಾವ್ರಿ ಮಸ್ತ್ ಅಗ್ದಿ ನೋಡಿದ್ರೆ ಏನ್ ಎರಡಲ್ಲಿ ಎತ್ತು ನೋಡ್ದಂಗ ಹ್ಞೂನ್ರಿ ಇದು ಚೆನ್ನಾಗಿದಾವ್ರಿ ನಿಮ್ಮ ಹೆಸರು ಏನಂದ್ರೆ ನಾಗರಾಜ್ ಓಕೆ ನಮಸ್ಕಾರ ಯಾಕಂದ್ರೆ ಇಲ್ಲಿ 6 ಆಮೇಲೆ ಬಾಯ್ ಮಾಡಿದ್ದು 2 ಎತ್ತುಗಳು ನೋಡಕತ್ರ ಈಗ ಬಾಯ್ ಮಾಡಿದ್ದು ಎತ್ತು ಅಂತಾರೆ ಆಲ್ಮೋಸ್ಟ್ ಅಲ್ಲಿ ಇವೆಲ್ಲ 2 ಎತ್ತು ನೋಡ್ದಂಗೆ ಆಗುತ್ತೆ ನಮಸ್ಕಾರ ಏನಾರ ಎಲ್ಲ ಇದು ಯಾವ್ದ್ರಿ ಏನಾರ ಸಿಟಿಕೆರೆ ಈಗ ಎಷ್ಟು ಜೊತೆ ಇರ್ತವೆ ಅಂತ ಅಂತೀರಿ ಇದೊಂದ್ ಜೊತೆ ರೀ ಏನ್ ಹೇಳ್ತಾರ ಈಗ 160 ಹೇಳ್ತಾರ ಈಗ ಖರೀದಿಗಾರ ಎಷ್ಟು ಕೇಳಾಕತ್ತಾರ 110-15 ರೀ ಈ ಎತ್ತು ನೋಡಿದ್ರೆ ಎರಡಲ್ಲಿ ಕಣಕ್ ಅಂತ ಹೌದಲ್ರಿ ಹೀಗಾಗಿ ಅದ ಕಡೆದ್ರಿ ಬಾಯ್ ಮಾಡೈತೇನ್ರಿ ಅದು 6 ಐತ್ರಿ ಉಡಾಕೆಲ್ಲ ಈಗ ರೈತರಿಗೆಲ್ಲ ಮತ್ತೆ ಎಡಿಗೆ ಪಡಿಗೆ ಈಗ ಬೇಕೇ ಬೇಕ್ರಿ ಹೌದಲ್ರಿ ಹೀಗಾಗಿ
ಈಗ ಮಾರ್ಕೆಟ್ ನಲ್ಲಿ ಈಗ ಆಲ್ಮೋಸ್ಟ್ ಅಲ್ಲೆಲ್ಲ ಬಾಯ್ ಮಾಡಿದ್ದು ಎತ್ತ ಬಾಳ ಅದಾವ. ಹೌದು. ಹೌದಲ್ರಿ? ಹೀಗಾಗಿ ಮತ್ತೀಗ ದನಕ್ಕೆ ಆಲ್ಮೋಸ್ಟ್ ಈಗ ನಾವು ರೈತಾಕಿ ಯೂಸ್ ಮಾಡ್ಕೊಂಡ್ ಬಾಯ್ ಮಾಡಿದ್ದ ಬಾಳ ಅನುಕೂಲ. ಹೌದಲ್ರಿ? ಹಾ, ಅವಕ್ಕೆ ಎಲ್ಲಾ ರೀತಿ ಅನುಭವ ಇರ್ತಾವ. ಹಿಂಗಾಗಿ ನಮಸ್ಕಾರ ಸರ್. ಪರ್ಯಾದಂತ ಹೋರಿ ಇದೆ, ಅಗದಿ ಬಸವಣ್ಣ ಏನ ಎದ್ದು ಬರುವಂಗ ಅದನ. ಹೀಗಾಗಿ ಹೋರಿಗಳು ಇನ್ನು ಬಾಯ್ ಮಾಡಿಲ್ಲ ಅನ್ಸುತ್ತೆ, ಇನ್ನು ಬಳಕೆ ಆಗಿಲ್ಲ ಹೋರಿಗಳು. ಯಾವ್ದ್ರ ಏನಾರು ಹೋರಿ? ಯಾವ ಕಲ್ಲೂರು? ಗದಗ ತಾಲೂಕಲ್ಲೂರು, ಮುಳುಗುಂದ ಹತ್ರ ಕಲ್ಲೂರು. ಇನ್ನು ಬಾಯ್ ಮಾಡಿಲ್ರು. ಹೌದಲ್ರಿ? ಎಷ್ಟ್ ವರ್ಷದ ಕರ ಅದ? 3 ವರ್ಷದ ಕರ. ಅಗ್ದಿ ಫಸ್ಟ್ ಕ್ಲಾಸ್ ಮನ್ಯಾಗ ಬೆಳೆದಿದ್ದಿರ್ಬೇಕು. ಹೌದಲ್ರಿ? 2 ಮನ್ಯಾಗ ಬೆಳೆಸಿದ್ದ ಇರ್ಬೇಕು ಅನ್ಸುತ್ತೆ. ಈಗ ಏನ್ ಹೇಳಾಕತ್ತಾರ ಈಗ ರೇಟ್? 1 ಲಕ್ಷ ಹೇಳ್ತೀವಿ. 1 ಲಕ್ಷ ಹೇಳಾಕತ್ತಾರ. ಒಂದ್ ಅಗ್ದಿ ಒಂದ್ ಮನಸ್ಸ ಒಂದ್ 10-12 ವರ್ಷ ಯೂಸ್ ಮಾಡ್ಬೋದು. ಹೌದಲ್ರಿ? ಹ್ಞೂನ್ರಿ. ಹೌದಲ್ರಿ? ಈಗ ನಾವು ಅವನ್ನ ಮನಿ ಬಳಕೆ ಯೂಸ್ ಮಾಡ್ಕೊಂತನ ಮುಂದೆ ನಾವು ಒಂದೇ ತರ ಬಸವನ್ನ ನಂಬ್ಕೊಂಡು ಹೋದ್ರೆ ಅವು ನಮ್ಮನ್ನ. ಹೌದಲ್ರಿ? ಹೀಗಾಗಿ ಆಮೇಲೆ ಇನ್ನೂ ಅಗ್ದಿ ಚಿಕ್ಕ ದನ. ಹೌದಲ್ರಿ? ಸಣ್ಣ ದನ ಹೊಳ್ಳಿ ನೋಡಾಕ ಅಗ್ದಿ ಚಂದ ಅದ. ಹೀಗಾಗಿ ನೋಡಾಕ ಏನ ಒಂಥರ ಅವಳಿ ಜವಳಿ ಅಂತಂದ್ರ ಇದ್ದಂಗ ಅದಾವ್ರಿ. ಹೀಗಾಗಿ ಈಗ ಖರೀದಿಗಾರಿಗೆ ಏನ್ ಹೇಳ್ತಾರೆ? ಖರೀದಿಗಾರ ಕೇಳಿಲ್ರಿ, ನಮ್ ರೇಟ್ ಹೇಳಿದ್ರಿ. ಈಗ ಹ್ಞೂನ್ರಿ. 70-80 ಮಟ್ಟ ಕೇಳ್ತಾರೆ. 70-80 ಮಟ್ಟ. ನೀವು ಲಾಸ್ಟ್ ಒಂದ್ ಬಂದ್ರೆ ಬಿಡ್ಬೇಕಂತ ಹ್ಞೂನ್ರಿ. ಅಲ್ಲ ಈಗ ನಮ್ದು ಎತ್ತುಗಳ ನೋಡಕತ್ರ ಮಿನಿಮಮ್ 1 ಲಕ್ಷ ಕಮ್ಮಿ ಕೊಡಬಾರ್ದು ಅನ್ಸುತ್ತೆ. ಹೌದಲ್ರಿ? ಅಲ್ಲಿ ಅದಾರೆ ಅಲ್ಲ ಅಡಚಣಿ ಎಲ್ಲರಿಗೂ ಇರ್ದಾರ ಏನಾರ, ಇಲ್ಲ ಅನ್ನಂಗಿಲ್ರಿ. ಬಟ್ ಎತ್ತುಗಳು ಚಲೋ ಅದಾವ, ಇಲ್ಲ ಅನ್ನಂಗಿಲ್ಲ. ಹೌದಲ್ರಿ? ಓಕೆ, ನಮಸ್ಕಾರ. ಯಾವ್ರು ಏನಾರು ಇದ್ರಿ? ಇವು ಎಲ್ಲ ನಿಮ್ಮನ್ರಿ? ಓಕೆ ನೋಡಿ ವೀಕ್ಷಕರು, ಇಲ್ಲಿ ಮುಂದೆ ಹಂಗೆ ಬರ್ತಾ ತುಂಬಾ ಒಂದು ಜೊತೆ ಎತ್ತುಗಳು ಇಲ್ಲಿ ತಂದಿದಾರ. ಹಾಗೆ ಇಲ್ಲೊಬ್ರು ಅನ್ನಾರ ಇದಾರೆ, ಮಾತಾಡ್ಸಲ್ರಿ. ಹೀಗಾಗಿ ನಮಸ್ಕಾರ ಅನ್ನಾರ. ಏನಂದ್ರಿ ನಿಮ್ಮ ಹೆಸರು? ಚೆನ್ನಪ್ಪ ಅವ್ರ. ಈಗ ಎಷ್ಟ್ ಜೊತೆ ಎತ್ತದವ್ರ ಇಲ್ಲಿ? 2 ಜೊತೆ. ಏನ ಬಾಯ್ ಮಾಡ್ಯಾವನ್ರಿ ಎತ್ತ? ಎಲ್ಲ ಬಾಯ್ ಮಾಡಿದ್ದಾರೆ. ಯಾವ್ರದ್ದು? ಲಕ್ಷ್ಮೀಶ್ವರದ್ದು? ಸಿಗ್ಗಾವಂತ್ರಿ. ಈಗ ಏನ್ ಹೇಳ್ತಾರ ರೇಟ್? 150 ರೀ. ಅವ್ರಿ 140. ಖರೀದಿಗಾರ ಕೇಳ್ಯಾರನ್ರಿ? ಕೇಳಾಕತ್ತಾರ. ಈಗ ಎಷ್ಟ್ ಬಂದ್ರ ಬಿಡ್ಬೇಕಂತ ಮಾಡ್ಯಾರ? ಒಂದ್ ಮಿನಿಮಮ್ 120 ಮಟ್ಟ ರೀ. ಅಷ್ಟ ಆಗತ್ರಿ. ವಿಧ ವಿಧವಾದಂತ ಎತ್ತುಗಳಿಗೆ ಆಗಮಿಸಿದಾವೆ. ಆಮೇಲೆ ಖರೀದಿಗಾರರು ಮಾರ್ಕೆಟ್ ಅಲ್ಲಿ ತುಂಬಾ ಜನ ಇದ್ದಾರೆ. ಈಗ ಆಲ್ಮೋಸ್ಟ್ ಅಲ್ಲಿ ಈಗ ಎತ್ತುಗಳಕ್ಕಿಂತ ಖರೀದಿಗಾರ ಮಾರ್ಕೆಟ್ ಅಲ್ಲಿ ಇವತ್ತು ಜಾಸ್ತಿ ಇದ್ದಾರೆ. ಒಂದೊಂದ್ ಜೊತೆಗೆ 2-3 ಪಾರ್ಟಿಗಳು ಬಂದ್ ನಿಂತಾರೆ. ನನಗೆ ನಿನಗೆ ಅಂತ ಒಂಥರ ಕಾಂಪಿಟಿಷನ್ ನಡೆದ್ ಬಿಟ್ಟದೆ ಎತ್ತುಗಳಲ್ಲಿ. ಅಗ್ದಿ ಜವಾರಿ ಹೋರಿಗಳಿದಾವೆ, ಆಮೇಲೆ ಒಂದು ಬಲವ ಬಾಯ್ ಮಾಡಿದ ಹೋರಿಗಳಿದಾವೆ. ಹೀಗಾಗಿ ಯಾವ್ದ್ರ ಏನೋ ಹೋರಿ? ಹೌದನ್ರಿ? ಎಷ್ಟು ಕೇಳ್ತಾರ ಏನಾರ? ಹೌದನ್ರಿ? ಎಷ್ಟು ಕೇಳ್ರಿ? 35 ಕೇಳ್ಯಾರ್ರಿ. 35 ಕೇಳ್ಯಾರ. ಇವ್ರ ಎಷ್ಟು ಕೇಳ್ಯಾರ್ರಿ? 45 ಹೇಳ್ಯಾರ. ಹೌದಲ್ರಿ? ಇನ್ನು ಮಾರ್ಕೆಟ್ ನಲ್ಲಿ ಇನ್ನು ಹಂಗೆ ಟೈಮ್ ಆದಂಗೆ ಇನ್ನು ತುಂಬಾ ಎತ್ತುಗಳು ಮಾರ್ಕೆಟ್ಗೆ ಆಗಮಿಸ್ತಾ ಇದ್ದಾರೆ. ಆಮೇಲೆ ಕೆಲವೊಂದು ರೈತರು ಅವನ ಪರೀಕ್ಷೆಗೂ ಒಳಪಡಿಸ್ತಾ ಇದಾರೆ. ನೋಡಿ ಹೋರಿಗಳು ಅಗ್ದಿ ಜವಾರಿ ಹೋರಿಗಳು ಇದ್ದಾವೆ. ಬಾಯ್ ಮಾಡಿದ ಎತ್ತುಗಳು ತುಂಬಾ ಅನುಭವ ಇರ್ತಾವ್ಗೆ. ಅಂದ್ರೆ ಜಮೀನಲ್ಲಿ ಬಿತ್ತೋದು ಹರಗುದಿರ್ಲಿ, ಆಮೇಲೆ ಎಲ್ಲಾದ್ರು ರೀತಿಯಿಂದ ಬಳಕೆ ಮಾಡಿರ್ತಾರ. ಹಿಂಗಾಗಿ ಯಾವ್ದ್ರ ಏನಾರ? ಮಜ್ಜೂರ್. ಎಲ್ಲಿ ಬರ್ತಾರ? ಶಿರಟ್ಟಿ ತಾಲೂಕು. ಇದು ಈಗ ಎಷ್ಟೆಲ್ಲ ಅದಾವ? ಕಡೆ ಅಲ್ಲ ಅನ್ರಿ? ಎಷ್ಟು ಹೇಳ್ತಾರ್ರಿ? 190 ರೀ. ಖರೀದಿಗಾರ ಎಷ್ಟು ಕೇಳಾಕತ್ತಾರ? ಇನ್ನು ಯಾರ ಕೇಳಿ ಅವ್ರೆಲ್ಲ ಚಂದ ಅದಾವ್ರಿ. ಹೇಗೆ ಈಗ ಆಲ್ರೆಡಿ ಎಲ್ಲ ಈಗ ಮನ್ಯಾಗ ಇನ್ನೊಂದ್ ಜೊತೆ ಅದಾವನ್ರಿ? ಅದ್ರ ಸಂಬಂಧ ಕೊಡಾಕತ್ತೀರಿ. ನಿಮ್ಮ ಹೆಸರು ಏನಂದ್ರೆ? ಮಾಂತೇಶ್ವರ. ನಮಸ್ಕಾರ. ನೋಡಿ ವೀಕ್ಷಕರೇ,
ಇನ್ನು ತುಂಬಾ ಒಂದು ಎತ್ತುಗಳು ಮಾರ್ಕೆಟ್ ನಲ್ಲಿ ಇದಾವೆ. ರೈತರು, ಆಮೇಲೆ ಖರೀದಿಗಾರರು, ಆಮೇಲೆ ಮಾಲಕರು ಈಗ ಅದು ಎತ್ತಿನ ಒಂದು ಕೊಡೋ ತಗೊಳ್ಳೋ ಬಗ್ಗೆ ತುಂಬಾ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾಕಂದ್ರೆ ಈಗಿನ ಒಂದು ದಿನಮಾನದೊಳಗ ರೇಟ್ ಜಾಸ್ತಿ ಇರೋದ್ರಿಂದ ಮತ್ತು ರೈತರು ತಮ್ಮ ಅನುಕೂಲಕ್ಕೆ ಅವರ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಎತ್ತುಗಳನ್ನ ಖರೀದಿ ಮಾಡ್ತಾ ಇರ್ತಾರೆ. ಆಮೇಲೆ ಈಗ ಒಂದು ಮನೆ ಬೆಳೆಸಿದಂತ ಒಂದು ರೈತರು ಅವರು ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ಅವರು ಈಗ ಇದನ್ನ ಮಾಡ್ತಾ ಇದಾರೆ. ಯಾವ್ದ್ರಿ ರೇಟ್ ಅವರು ಎಷ್ಟಕ್ಕೆ ಕೇಳಾಕತ್ತಾರ? ನೀವು ತಂದ್ರೇನ್ರಿ ಏನ್ರಿ? ಇವನ್ರಿ ಎಷ್ಟಕ್ರಿ ರೇಟ್? ಎಷ್ಟಕ್ಕೆ ಕೇಳಾಕತ್ತೀರಿ? ರೇಟ್ 1.65. 1.60 ನೀವ್ ಹೇಳೋದ? ಈಗ ಇವ್ರು ಹೆಂಗ್ ಕೇಳಾಕತ್ತಾರ ತಗೊಳ ಖರೀದಿಗಾರ? 1.20 ಕೇಳಾಕತ್ತಾರ. 1.30, 1.20. ಈಗ ಎಷ್ಟೆಲ್ಲ ಅದಾವ್ರಿ? 4 ಅದ. ಅವ್ರಿ ಕಡ್ತಲ್ಲ ಅದಾವ್ರಿ? ಮನೆ ಬೆಳೆಸಿದ್ದೇನ್ರಿ? ನೋಡಿ ವೀಕ್ಷಕರೇ, ಹಾಗೆ ಎತ್ತುಗಳು ತುಂಬಾ ಒಂದು ಅಟ್ರಾಕ್ಟಿವ್ ಆಗಿದಾವೆ, ಆಕರ್ಷಣೀಯವಾಗಿದ್ದಾವೆ. ಆಮೇಲೆ ಯಾವುದೋ ಒಂದು ಇದಿಲ್ಲ ನೋಡಿ, ಎತ್ತುಗಳು ಪದೇ ಪದೇ ನೋಡಿದಷ್ಟು ಇನ್ನೂ ಸಂತೋಷವಾಗುತ್ತವೆ. ಖರೀದಿಗಾರರು ತುಂಬಾ ಜನ ಬಂದು ಕುತ್ಕೊಂಡಿದ್ದಾರೆ. ಅವರ ಒಂದು ಅನುಕೂಲ ಆಗಂತ ನೋಡಿ ಎತ್ತುಗಳು ನೋಡಿದ್ರೆ ಒಂಥರ ಜಿರಾಪೆ ನೋಡ್ದಂಗೆ ಆಗತ್ತೆ. ಹೀಗಾಗಿ ಯಾವ್ರಿದ್ರೇನಾರ ಅವೇರಿ ಏನ್ರಿ? ಈಗ ನಿಮ್ಮ ಹೆಸರು ಏನಂದ್ರೆ? ಅಶೋಕ್ ಅವ್ರೆ. ಇದು ಎಷ್ಟೆಲ್ಲ ಐತ್ರಿ? ಇನ್ನೂ ಬಾಯ್ ಮಾಡಿಲ್ಲ. ಒಂಥರ ಚಿಗರಿ ನೋಡ್ದಂಗೆ ಆಗತ್ರಿ. ಹಳ್ಳಿಕಾರ ದನ ಅಂದ್ರೆ ಇವೇನಾ? ಹೌದಲ್ರಿ? ಕೂಡ್ ಚಿಕ್ಕ ಬರ್ತಾವನ್ರಿ? ನೀವೇ ಆತರ ರೆಡಿ ಮಾಡಿರೋದು? ಇನ್ನೂ ಹಲ್ಲ ಹಚ್ಚಿಲ್ಲ ಅಂತ್ರಿ? ಈಗ ಮಾರ್ಕೆಟ್ ನಲ್ಲಿ ಎಷ್ಟು ಹೇಳಾಕತ್ತೀರಿ? 1.25. ಈಗ ಖರೀದಿಗಾರ ಎಷ್ಟು ಕೇಳಾಕತ್ತಾರ? ಹೌದ್ರಿ, ಒಂದು ಅವ್ರ ಶಕ್ತಿಗೆ ಅನುಗುಣವಾಗಿ ಕೇಳ್ತಿರ್ತಾರೆ. ಹೀಗಾಗಿ ಇನ್ನೂ ಬಳಕೆ ಆಗಿಲ್ಲ. ಆಗ್ಯಾವನ್ರಿ? ಈಗ ಹೊಲ ನೀಗ್ಲಿಕ್ಕ ಇದು ಹರಗಕ್ಕ ಸಣ್ಣ ಪುಟ್ಟ ಕೆಲಸ ಆಮೇಲೆ ಚಕ್ಡಿ ಬಳಕೆ ಆಗ್ಯಾವ. ಹೌದಲ್ರಿ? ಎತ್ತ ಹಾಯ್ದ ಪಾಯ್ದ ಏನ್ ಮಾಡ್ತ ಇಲ್ಲ. ಗುರುವಾರ ಇರ್ತೇನ್ರಿ? ತುಂಬಾ ತರನಾದಂತ ಎತ್ತುಗಳು ಮಾರ್ಕೆಟ್ ನಲ್ಲಿ ಆಗಮಿಸಿದಾವೆ. ಹಾಗೆ ಖರೀದಿಗಾರರು ತುಂಬಾ ಜನ ಇಲ್ಲಿ ಬಂದಿದ್ದಾರೆ. ಆಮೇಲೆ ಹಳ್ಳಿಕಾರ ಹೋರಿಗಳನ್ನ ಈಗ ನೀವು ನೋಡಿದ್ರೆ ವಿಡಿಯೋದಲ್ಲಿ ತುಂಬಾ ಒಂದು ಅಟ್ರಾಕ್ಟಿವ್ ಆಗಿದಾವೆ. ಹೀಗಾಗಿ ಮಾರ್ಕೆಟ್ ನಲ್ಲಿ ಈ ಕಡೆ ಹಾವೇರಿಂದ ಬರುವಂತ ಹೋರಿಗಳು ತುಂಬಾ ಒಂದು ಜವಾರಿ ಹೋರಿಗಳು ಈ ಮಾರ್ಕೆಟ್ ನಲ್ಲಿ ಆಗಮಿಸಿದಾವೆ. ಹೀಗಾಗಿ ನಮಸ್ಕಾರ ಏನಾರ